ನೀವು ನಿಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು ಎಂದು ಬಯಸಿದರೆ ನೀವು ಸದಾ ಮಕ್ಕಳಿಗೆ ನೀವು ಬುದ್ಧಿವಂತರಾಗಿದ್ದೀರಾ, ನೀವು ಬಹಳಷ್ಟು ಇಂಟೆಲಿಜೆಂಟ್ ಆಗಿದ್ದೀರಾ, ನಿಮಗೆ ಓದಿದಂತಹ ಎಲ್ಲ ಪಾಠ ನೆನಪಿನಲ್ಲಿ ಇರುತ್ತದೆ ಎಂದು ಹೇಳಬೇಕು. ಆದರೆ ವರ್ತಮಾನ ಸಮಯದಲ್ಲಿ ಎಲ್ಲ ತಂದೆ ತಾಯಿಯರು ಮಕ್ಕಳಿಗೆ ಬಾರಿ ಬಾರಿಗೂ ಹೇಳುತ್ತಾರೆ, ನಿನಗೆ ಬುದ್ಧಿಯೇ ಇಲ್ಲ, ನೀನು ಬುದ್ಧಿವಂತ ಅಲ್ಲ, ನೀನು ಬಹಳಷ್ಟು ದಡ್ಡ ಆಗಿದ್ದೀಯ. ನಿನ್ನ ಸ್ನೇಹಿತನನ್ನು ನೋಡು, ಅವನು ಎಷ್ಟೊಂದು ಬುದ್ಧಿವಂತನಾಗಿದ್ದಾನೆ, ಅವನು ಎಷ್ಟು ಚೆನ್ನಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಳುತ್ತಾನೆ, ನಿನಗೆ ಒಳ್ಳೆಯ ಮಾರ್ಕ್ಸ್ ಕೂಡ ಸಿಗುವುದಿಲ್ಲ ಎಂದು ತಂದೆ ತಾಯಿ ಬಾರಿ ಬಾರಿಗೂ ಹೇಳಿದಾಗ ಮಕ್ಕಳು ಅದೇ ಮಾತನ್ನೇ ಸ್ವೀಕಾರ ಮಾಡುತ್ತಾರೆ. ಆ ಮಕ್ಕಳು ಕೂಡ ವಿಚಾರ ಮಾಡುತ್ತಾರೆ, ನಮ್ಮ ತಂದೆ ತಾಯಿ ನನಗೆ ದಡ್ಡ ಎಂದು ಹೇಳುತ್ತಿದ್ದಾರೆ ಅಂದ ಮೇಲೆ ನಾನು ಬುದ್ಧಿವಂತ ಅಲ್ಲ ಎಂದು ಆ ಮಕ್ಕಳು ಸ್ವೀಕಾರ ಮಾಡುವ ಕಾರಣ ಆ ಮಕ್ಕಳು ಎಂದೂ ಬುದ್ಧಿವಂತರಾಗುವುದಿಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳು ದಡ್ಡರಾಗಿದ್ದರೂ ಕೂಡ, ಅವರು ಇಂಟೆಲಿಜೆಂಟ್ ಆಗದೇ ಇದ್ದರೂ ಕೂಡ, ನೀವು ಬಾರಿ ಬಾರಿಗೂ ನೀನು ಬುದ್ಧಿವಂತ ಆಗಿದ್ದೀಯಾ, ನೀನು ಬಹಳ ಚೆನ್ನಾಗಿ ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗುತ್ತೀಯಾ ಎಂದು ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬಿದರೆ ಆ ಮಕ್ಕಳು ನಿಮ್ಮ ಮಾತನ್ನು ಸ್ವೀಕಾರ ಮಾಡುತ್ತಾರೆ. ನಂತರ ಅವರು ನಾನು ಬುದ್ಧಿವಂತ ಎಂದು ಸಂಕಲ್ಪವನ್ನು ಮಾಡುವ ಕಾರಣ ಅವರು ಬುದ್ಧಿವಂತರಾಗುತ್ತಾರೆ. ಆದ್ದರಿಂದ ಇಡೀ ದಿನ ನನ್ನ ಮಗ ಬುದ್ಧಿವಂತ ಅಲ್ಲ ಅನ್ನುವ ಸಂಕಲ್ಪವನ್ನು ಮಾಡಬೇಡಿ. ಸದಾ ನನ್ನ ಮಗ ಬುದ್ಧಿವಂತ ಆಗಿದ್ದಾನೆ, ಅವನು ಚೆನ್ನಾಗಿ ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗುತ್ತಾನೆ ಅನ್ನುವ ಶುದ್ಧ ಸಂಕಲ್ಪವನ್ನು ಮಾಡಿ. ಆಗ ಅವಶ್ಯವಾಗಿ ನಿಮ್ಮ ಮಕ್ಕಳು ಬುದ್ಧಿವಂತರಾಗುತ್ತಾರೆ.